ಚೆನ್ನಾಗಿದೆ, ಸೂಪರ್. ಕ್ರೈಮ್ ಟೀಮ್ ಡಿಪಾರ್ಟ್ಮೆಂಟ್ದವ್ರಾಗಿ ಯಾವ ಥರ ಮಾಡಿದ್ದಾರೆ ಅನ್ನೋದು ಎದ್ದು ತೋರಿಸಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಹಾಂ ಸರ್, ತುಂಬ ಇಷ್ಟ ಆಯಿತು. ಭಾಳ ಚೆನ್ನಾಗಿದೆ ಸರ್ ಪಿಕ್ಚರ್. ಹೈ ಕ್ಲಾಸ್ ಇದೆ. ಇವತ್ತಿನ ದಿವಸಕ್ಕೆ ಇದು ನೋಡುವಂಥ ಪಿಕ್ಚರ್ ಭಾಳ ಚೆನ್ನಾಗಿದೆ. ಪಿಕ್ಚರ್ ಪ್ರತಿಯೊಬ್ಬರು ನೋಡಬೇಕಿದ್ದಲ್ಲ ಅಂಥ ಪಿಕ್ಚರ್ ಸರ್. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಫಿಲ್ಮ್ ಇಷ್ಟ ಆಯಿತು, ಕತೆ ಎಲ್ಲ ಇಷ್ಟ ಆಯಿತು. ಇವ್ನು ಮಾಡಿದಾನದು ಥ್ರಿಲ್ಲರ್ ಆಗಿದೆ, ಸಕ್ಕದಾಗಿದೆ ಸಿನಿಮಾ. ಎಲ್ಲರೂ ಬಂದು ಪ್ರೇಕ್ಷಕರೆಲ್ಲ ನೋಡಬೇಕು ಅಂತ. ಈ ಥರ ಸಿನಿಮಾಗಳು ಮತ್ತೆ ಬರಲ್ಲ. ದಯವಿಟ್ಟು ಬಂದು ಎಲ್ಲ ಜನ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊತೀವಿ. ನಾವು ಹೇಳಂಗಿಲ್ಲ. ಸೂಪರ್ ಆಗಿದೆ, ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು. ಫಸ್ಟ್ ಹಾಫ್ ತುಂಬ ಸ್ಲೋ ಇದೆ, ಸೆಕೆಂಡ್ ಹಾಫ್ ನೋಡ್ಬೋದು. ಸರ್ ಫಿಲಮ್ ಮಾತ್ರ ಸೂಪರ್ ಆಗಿದೆ. ನೀವು ಅಂದ್ಕೊಂಡು ಇರಲ್ಲ, ಒಳ್ಳೆ ಟ್ವಿಸ್ಟ್ಗಳಿದೆ ಸರ್ ಫಿಲಮಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಕನ್ನಡ ಫಿಲಮು, ಬಂದು ನೋಡಬೇಕೆಲ್ಲ. ಆ ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಬೆಳೆಸಿ ಅಷ್ಟೇ ಹೇಳೋದು. ಅದ್ದೂರಿ ಆಗೈತೆ ಬ್ರೋ ಮೂವಿ ಅಂತೂ. ಎಲ್ಲ ಬಂದು ನೋಡ್ಬೋದು ಬ್ರೋ. ತುಂಬ ಇಷ್ಟ ಆಯಿತು ಫಿಲಮು. ಎಲ್ಲ ಚೆನ್ನಾಗಿದೆ ಮೂವಿ. ಪೊಲೀಸರಿಗೂ ಅವ್ರಿಗೂ ಅನುಭವದಂಗೆ ಚೆನ್ನಾಗಿದೆ. ಅದ್ದೂರಿ ಆಗೈತೆ ಬ್ರೋ. ಎಲ್ಲ ಬಂದು ನೋಡ್ಬೋದು. ಆಲ್ ದ ಬೆಸ್ಟ್. ಒಂದು 50 ದಿನನಾರೇ ಓಡಲಿ. ಮೂವಿ ಮಾತ್ರ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ಬೇಕು ಇನ್ನು. ಮೂವಿ ಮಾತ್ರ ಸಖತ್ತಾಗೈತೆ. ಲಾಸ್ಟ್ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಣ್ಣ. ಕಣ್ಣಲ್ಲಿ ನೀರೇ ಬರುತ್ತೆ. ಸಖತ್ತಾಗಿದೆ ಅಣ್ಣ. ಚೆನ್ನಾಗಿದೆ ಸಿನಿಮಾ ಬಂದು ನೋಡಿದ್ಮೇಲೆ ಒಂದು ಟೇಕ್ ಅವೇ ಫ್ಯಾಕ್ಟರ್ ಅಂತ ಬೇಕಾಗುತ್ತೆ. ಟೇಕ್ ಅವೇ ಫ್ಯಾಕ್ಟರ್ ಸಿನಿಮಾದಲ್ಲಿ ಅದ್ಭುತವಾಗಿದೆ. ವಿಜಯ್ ಸರ್ ಆಗಿರ್ಬೋದು, ಆಮೇಲೆ ಇದರಲ್ಲಿ ನನ್ನ ಫ್ರೆಂಡ್ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ ಶ್ರೀಹರ್ಷ ಅಂತ. ಅವನು ಯಾಕಂದರೆ ಫಸ್ಟ್ ಟೈಮು. ಆಮೇಲೆ ಇದಕ್ಕೂ ಮೊದಲು ಈ ಕಾಂಬಿನೇಷನ್ನ ನೋಡಿದ್ದೆ ಎಲ್ಲಿ ಅಂತಂದರೆ ಸೀತಾರಾಮ್ ವಿನಯ್. ಸೊ ಸೀತಾರಾಮ್ ವಿನಯ್ ನಾನು ಅಮೆಝಾನ್ ಪ್ರೈಮಲ್ಲಿ ನಾನಂತ ಅಷ್ಟೇ ಇಲ್ಲ, ಎಲ್ಲರೂ ಸೇರಿಬಿಟ್ಟೆ ನೋಡಿರೋದು. ಯಾಕಂದರೆ ಅದು ಕರೋನಾ ಟೈಮ್ ಇತ್ತು. ಸೊ ಆ ಸೇಮ್ ಕಾಂಬಿನೇಷನ್ ಥಿಯೇಟ್ರ್ ಸ್ಕ್ರೀನ್ ಮೇಲೆ ಹೆಂಗೆ ವರ್ಕ್ ಆಗಿದೆ ಅಂತ ನೋಡೋ ತುಂಬ ಕ್ಯೂರಿಯಾಸಿಟಿ ನನಗಿತ್ತು. ಅದ್ಭುತವಾಗಿ ಬಂದಿದೆ. ಆ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಪ್ರೀ ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಕೆಲವೊಂದು ಸಿನಿಮಾಗಳಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅನ್ನೋದು ಬರೀ ಒಂದು ಪೀಠಿಕೆ ಇರುತ್ತಷ್ಟೇ ಕ್ಲೈಮ್ಯಾಕ್ಸ್ಗೆ. ಬಟ್ ಇದು ಆ್ಯಕ್ಚುಲಿ ಪ್ರೀ ಕ್ಲೈಮ್ಯಾಕ್ಸೇ ನಿಮ್ಮನ್ನು ಸೀಟ್ ಹೆಚ್ಚಿಗೆ ಕರ್ಕೊಂಡೋಗಿ ಕೂರಿಸುತ್ತೆ. ಅದಾದಮೇಲೆ ಏನು ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಪ್ರತಿ ಸೆಕೆಂಡು ಅದ್ಭುತವಾಗಿದೆ ಅಂತ. ಯಾಕಂದರೆ ಈಗ ಇವಳು ವೈಫು ನಾನು ಇಬ್ಬರು ಸೇರ್ಬಿಟ್ಟು ಸಿನಿಮಾ ನೋಡಿದ್ದೀವಿ. ನನಗೆ ಒಂದು ಎಂಡಿಂಗ್ ಹಿಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ, ಇವಳು ಪಕ್ಕದಲ್ಲಿ ಕೂತ್ಕೊಂಡು ಇನ್ನೊಂದು ಥರ ಎಂಡಿಂಗ್ ಇರಲಿ ಅಂತಲೇ ಇವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಥರ ಬರುತ್ತೆ ಕ್ಲೈಮ್ಯಾಕ್ಸು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ಕಿಂತ ಅಪೋಸಿಟ್ ಆಗಿ ಬಂದು ಅಯ್ಯೋ ಹಿಂಗಾಗಬೇಕಿತ್ತಲ್ಲ ಅಂತ ಅನಿಸುತ್ತೆ ಒಂದು ಸೆಕೆಂಡ್ಗೆ. ಆ್ಯಂಡ್ ಹೊರಗಡೆ ಬಂದಮೇಲೆ ಅದೊಂದು ತಲೆಯಲ್ಲಿ ಕೊರಿತಾ ಇರುತ್ತೆ, ಈ ಥರ ಎಂಡಿಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ. ಆಮೇಲೆ ಪಾಪ ನಮ್ಮ ವಿಜಯ್ ರಾಘವೇಂದ್ರ ಸರ್ನ ನೋಡಿ ಪಾಪ ಅಂತ ಅನಿಸ್ತು ಕ್ಲೈಮ್ಯಾಕ್ಸಲ್ಲಿ. ಆ್ಯಂಡ್ ಫ್ರೆಂಡ್ ಆಗಿರ್ಬೋದು ಶ್ರೀಹರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಗೆಟಿವ್ ರೋಲು ಸಖತ್ತಾಗಿ ಕಾಣಿಸ್ತಾ ಇದೆ ಫ್ರೇಮ್ ಟು ಫ್ರೇಮ್. ಆ್ಯಂಡ್ ವಿಜಯ್ ಸರು ಆಗಿರ್ಬೋದು, ಆ ಒಂದು ಪೊಲೀಸ್ ಗೆಟಪ್ಪಲ್ಲಿ ಆ್ಯಪ್ಟ್ ಆಗಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಸಖತ್ತಾಗಿದೆ. ಡೈರೆಕ್ಷನ್ ತುಂಬ ಸಖತ್. ಅದೇನು ಗೊತ್ತಾ, ಈಗ ಒಂದೊಂದು ಇಟ್ಟು ಹೇಳೋ ಬದಲು ಹೇಳಬೇಕು ಅಂದರೆ ಅದು ಸಿನಿಮಾನೇ ಫುಲ್ ಪ್ಯಾಕೇಜಾಗಿ ನೋಡೋದಾದರೆ ಸಖತ್ತಾಗಿ ಬಂದಿದೆ ಸಿನಿಮಾ. ಎಲ್ಲರೂ ನೋಡಬೇಕು, ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ ಅಂತ ನಿಮ್ಮೆಲ್ಲರೂ ಕೇಳಿ.